ಈ ಊರ ಕಡೆ ನಾವು ಹೋದಾಗ ಕೆಲವೊಂದಿಷ್ಟು ಜನ ಮಾತಾಡ್ತಿರ್ತಾರೆ, ಏನು ನಮ್ಮ ವಂಶ ಅಂದರೆ ಏನು, ನಮ್ಮ ದೊಡ್ಡಪ್ಪ ನಮ್ಮ ಅಜ್ಜ ಇಸ್ಪೇಟಲ್ಲಿ ಎಕರೆಗಟ್ಟಲೆ ಹೊಲ ಕಳೆದ ಅಂತೇಳಿ. ಈಗ ಅವನ ಹತ್ರ 1 ಎಕರೆನೂ ಹೊಲ ಇಲ್ಲ, ನಮ್ಮ ಮುತ್ತಜ್ಜ ಇಸ್ಪೇಟಲ್ಲಿ ಎಕರೆಗಟ್ಟಲೆ ಹೊಲ ಕಳೆದ ಅನ್ನೋಂಥರ ಹೇಳ್ಕೊತಿರ್ತಾರೆ. ಅಂಥ ಪಳಿಯುಳಿಕೆಗಳು ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿದಾಗಲೂ ಕೂಡ ಎಲ್ಲರೂ ಬಾಯಿ ಮಾತಿಗೆ ಅಂತಾರೆ ಸಿನಿಮಾ ಎಲ್ಲಕ್ಕಿಂತ ದೊಡ್ಡದು ಅಂತೇಳಿ. ಆದರೆ ಆ ಒಂದು ಪಳಿಯುಳಿಕೆಯ ಮನಸ್ಥಿತಿಗಳಿದಾವಲ್ಲ, 1 ರೂಪಾಯಿ ಖರ್ಚು ಮಾಡಿ ಒಂದು ಸಿನಿಮಾ ಮಾಡೋದನ್ನೇ 10 ರೂಪಾಯಿಯನ್ನು ಖರ್ಚು ಮಾಡಿಸಿ ಪ್ರೊಡ್ಯೂಸರ್ ಹತ್ರ ಅವ್ನು ಇವತ್ತು ಎಂದಿಗೂ ಸಿನಿಮಾ ಮಾಡಬಾರ್ದು ಅಂತ ಸ್ಥಿತಿಗೆ ತಂದಿಡುವಂಥ ಸ್ಥಿತಿ ಇದ್ದಾರೆ. ಅಂದರೆ ಹೀರೋಗಳನ್ನೇ ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ, ನಂಗೆ ಡೈರೆಕ್ಟ್ರೇ ಬೇಡ ಸಿನಿಮಾ ಮಾಡ್ಕೋತೀನಿ. ಆ ಥರ ಸನ್ನಿವೇಶದಲ್ಲಿ ಕನ್ನಡ ಇಂಡಸ್ಟ್ರಿ ಒಂದು ಭಾಷೆ ವಿಚಾರದಲ್ಲಿ ನೋಡಿದಾಗಲೂ ಕೂಡ ಮುಂದೆ ಏನಾಗುತ್ತೆ ಅನ್ನೋದು ಸಹಜವಾಗಿ ಕನ್ನಡ ಅಭಿಮಾನಿಗಳಿಗೂ ಕೂಡ ಇದ್ದೇ ಇರುತ್ತೆ ಆ ಪ್ರಶ್ನೆ. ನಿಜವಾದ ಸಿನಿಮಾ ಅಭಿಮಾನಿಗಳಿದಾರಲ್ಲ ಅವರೊಂದಷ್ಟು ಸಂಖ್ಯೆಯಲ್ಲಿದ್ದಾರೆ ಈಗ. ಅಂದರೆ ಇವತ್ತಿಗೂ ಅವರು, ಉದಾಹರಣೆಗೆ ನೀವು ರಾಜ್ಕುಮಾರ್ ಹಾಡುಗಳ ಸಂಜೆ ಅಂತ ಇಟ್ಟಾಗ ಅಲ್ಲೊಂದು 1000 ಜನ ಬಂದು ಕೂತ್ಕೊಂಡು ಹಾಡುಗಳು ಕೇಳ್ತಾರೆ. ಅವ್ರು ಇವತ್ತಿನ ಯಾವ ಹಾಡುಗಳನ್ನು ಕೇಳಲ್ಲ. ಬಟ್ ಅದೇನಾಗಿದೆ ಅಂದರೆ ಆ ಕನ್ನಡ ಸಿನಿಮಾಗಳನ್ನು ಮೆಚ್ಚುವವರ ವಯೋಮಾನ ಇದೆಯಲ್ಲ, ಅದು 40+ ಇದೆ ಅಂತ. ಅವ್ರು ಇನ್ನೊಂದು 20-25 ವರ್ಷ 30 ವರ್ಷ ಬದುಕಿರ್ತಾರೆ. ಅದರಲ್ಲಿ ಒಂದು 7-8 ಸಿನಿಮಾ ನೋಡ್ತಾರೆ ಅವರು. ಅಂದರೆ ಅವರಿಗೆ ಆ ಸಿನಿಮಾ ನೋಡೋದಕ್ಕೆ, ಅಂದರೆ ಈಗ ನಾನೇ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಿದ್ರೆ ಬಹಳ ಕಷ್ಟ ಇದೆ. ಅಂದರೆ ಈಗ ನಾನು ಈ ಪತ್ರಿಕೆಯಲ್ಲಿರೋದ್ರಿಂದ ಕೆಲವು ಸಿನಿಮಾಗಳನ್ನ ನೋಡ್ತೀನಿ. ಬಟ್ ನಾನು ರಿಟೈರ್ ಆದಮೇಲೆ ನಾನು ಥಿಯೇಟ್ರಿಗೆ ಬರೋದು ಬಹಳ ಅಪರೂಪ. ಅಂದರೆ ಅಂಥ ಒಂದು ಸಿನಿಮಾ ನನಗೆ ಹಳೆಯ ಕಾಲದ ಯಾವುದೋ ಒಬ್ಬ ನನ್ನನ್ನು ಸೆಳೆದಂಥ ನಿರ್ದೇಶಕ ಅಮೋಲ್ ಪಾಲೇಕರ್ ಸಿನಿಮಾ ಬಂತು, ಗುಲ್ಜಾರ್ ಸಿನಿಮಾ ಮಾಡಿದ್ರು, ಗುಲ್ಜಾರ್ ಮಗಳು ಮಾಡಿದರು. ಈ ಥರ ಇದ್ದರೆ, ಅಥವಾ ಇಲ್ಲಿ ಯಾರಾದರೂ ಕಾಸರವಳ್ಳಿ ಒಂದು ಹೊಸ ಸಿನಿಮಾ ಮಾಡಿದರು, ಈ ಥರ ಇದ್ದಾಗ ನಾನು ಹೋಗ್ಬೋದೇ ಹೊರತು ಈ ಯಾವುದು ತೆಲುಗು ಸಿನಿಮಾಗಳ ನಕಲುಗಳು, ಅಂದರೆ ತೆಲುಗು ಸಿನಿಮಾದ ಛಾಯೆಯನ್ನಿಟ್ಟುಕೊಂಡು ಅದರ ಪಡಿಯಚ್ಚಿನಂತೆ ಬರುವ ಸಿನಿಮಾಗಳಿದಾವಲ್ಲ ಅದನ್ನು ನಾನು ನೋಡಲ್ಲ. ಅವತರಣಿಕೆ ಅಂದರೆ ಅದು ಹೆಂಗಾಗಿದೆ ಅಂದರೆ, ವಿ ಟುಕ್ ದ ತೆಲುಗು ಮಾಡೆಲ್. ಆ ಮಾಡೆಲ್ ತಗೊಂಡು ಅಲ್ಲಿ ಏನು ಮಾಡ್ತಾನೋ, ಬಾಲಯ್ಯ ಏನು ಮಾಡ್ತಾನೋ, ಇಲ್ಲಿ ಬೀಲಯ್ಯನೋ ಅವನೇ ಅದೇ ಮಾಡ್ತಾನೆ. ಸೊ ಆ ಥರದ್ದನ್ನು, ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಅಲ್ಲಿ ಸಕ್ಸಸ್ ಆದ್ದು ಇಲ್ಲಿ ಸಕ್ಸಸ್ ಆಗುತ್ತೆ ಅಂತ, ರಿಮೇಕ್ ಶುರುವಾದ ಕಾಲದಲ್ಲಿ ಅಲ್ಲಿ ಗೆದ್ದದ್ದು ಇಲ್ಲಿ ಗೆಲ್ಲುತ್ತೆ ಅಂತ. ಅಂದರೆ ಸಿನಿಮಾ ಕನ್ನಡದ ಆಡಿಯನ್ಸ್ ಇಸ್ ಭಾಳ ಯೂನಿಕ್. ಇವರು ಅಲ್ಲಿ ಗೆದ್ದನ್ನು ಇಲ್ಲಿ ಹಂಸಗೀತೆಯನ್ನು ಗೆಲ್ಲಿಸಿದ್ದಾರೆ, ಕಾಡು ಸಿನಿಮಾವನ್ನು ಗೆಲ್ಲಿಸಿದ್ದಾರೆ, ಭೂತಯ್ಯ ನಮಗ ಅಯ್ಯೋ ಸಿನಿಮಾವನ್ನು ಗೆಲ್ಲಿಸಿದ್ದಾರೆ, ಇತ್ತೀಚೆಗೆ ತಿಥಿ ಗೆಲ್ಲಿಸಿದ್ದಾರೆ, ಆಮೇಲೆ ಸೂಫ್ರಮ್ ಗೆಲ್ಲಿಸಿದ್ದಾರೆ, ಆಮೇಲೆ ಒಲವಾರ ಅಂತ ಒಂದು ಸಿನಿಮಾ ಎಷ್ಟು ಚೆನ್ನಾಗಿತ್ತು ನೋಡಿ. ಅದನ್ನು ಮೊದಲು ಗೆಲ್ಲಿಸಲಿಲ್ಲ, ಬಟ್ ಆಮೇಲೆ ಜನ ಬಂದರು. ಬಟ್ ಅವನಿಗೆ ಆ ಸಿನಿಮಾವನ್ನು ಸಸ್ಟೈನ್ ಮಾಡೋಕ್ಕೆ ಶಕ್ತಿ ಇರಲ್ಲ. ಅಂಥ ಸಿನಿಮಾಗಳನ್ನ ಮಾಡಿದವರಿಗೆ ಇವತ್ತಿನ ಒಟ್ಟು ವ್ಯವಸ್ಥೆಯಲ್ಲಿ ಅದನ್ನು ಸಸ್ಟೈನ್ ಮಾಡೋಕ್ಕೆ ಶಕ್ತಿ ಇರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.